ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಮನೆಯ ಸ್ಪೆಷಲ್ ಮೂಮೆಂಟ್ಸ್, ಅಮ್ಮನ ಕೈ ರುಚಿ ಜೀಗುಜ್ಜೆ ಸಾಂಬಾರ್, ಮನೆಯಲ್ಲಿ ತಯಾರಿಸಿದ ನ್ಯಾಚುರಲ್ ರೋಸ್ ಟೋನರ್ ಮತ್ತು ಶಾಂತಿಯಾದ ದೇವರ ದರ್ಶನ. ಸಿಂಪಲ್ ಲೈಫ್, ಹ್ಯಾಪಿ ಮೂಮೆಂಟ್ಸ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಟೆಂಪಲ್ ವಿಸಿಟ್ ಮಾಡಿರೋದು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದರ ಜೊತೆ ನಾನು ಹೋಮ್ ಮೇಡ್ ರೋಸ್ ಟೋನರ್ ಕೂಡ ತೋರಿಸ್ತಾ ಇದ್ದೀನಿ. ಮತ್ತು ನಮ್ಮ ಅಮ್ಮನ ಸ್ಟೈಲಲ್ಲಿ ಮಾಡುವಂತಹ ಜೀಗುಜ್ಜೆ ಸಾಂಬಾರ್ ರೆಸಿಪಿ ಕೂಡ ಇಲ್ಲಿ ಶೇರ್ ಮಾಡಲಿಕ್ಕಿದ್ದೇನೆ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ವಿಡಿಯೋವನ್ನು ಪ್ರಥಮ ಬಾರಿ ನೋಡೋರಾಗಿದ್ದರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಜೀಗುಜ್ಜೆಯನ್ನು ಹಚ್ಚಿಟ್ಕೊಂಡಿದ್ದೇನೆ. 2 ಈರುಳ್ಳಿ ತೆಗೆದುಕೊಂಡಿದ್ದೇನೆ, 2 ಟೊಮೆಟೊ ತಗೊಂಡಿದ್ದೇನೆ ಮತ್ತು 2 ಹಸಿಮೆಣಸಿನ್ಕಾಯಿ. ಇವೆಲ್ಲವನ್ನು ನಾನು ಚೆನ್ನಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಇಲ್ಲಿ ನಾನು ಅರ್ಧ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಕುಕ್ಕರಲ್ಲಿ ನಾನು ಬೇಳೆ ಮತ್ತು ಈರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ. ಇಲ್ಲಿ ಒಂದು ಸ್ಪೆಷಲ್ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಒಂದು 2 ರಿಂದ 3 ಸ್ಪೂನಷ್ಟು ಹಸಿ ಧನಿಯಾ ಬೀಜಗಳು, ಒಂದು 7 ರಿಂದ 8 ಪೆಪ್ಪರ್ ತಗೊಂಡಿದ್ದೀನಿ, ಒಂದು 10 ರಿಂದ 15 ಮೆಂತೆಕಾಳು ಮತ್ತು 2 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 1/4 ಸ್ಪೂನಷ್ಟು ತೊಗರಿಬೇಳೆ ಮತ್ತು ಕಡಲೆ ಗಾತ್ರದಷ್ಟು ಇಂಗು. ಇವಿಷ್ಟವನ್ನು ಎಲ್ಲ ಹಸಿಯ ಸಾಮಗ್ರಿಯನ್ನೇ ತಗೊಂಡಿರೋದು. ಇವೆಲ್ಲವನ್ನು ಇವಾಗ ನಾವು ಒಂದೊಂದೇ ಹುರಿತಾ ಬರಬೇಕು. ಈ ಮಸಾಲೆಯ ಜೊತೆಗೆ ಒಂದು 2 ರಿಂದ 3 ಚಮಚದಷ್ಟು ಕಾಯಿ ತುರಿ ಮತ್ತು 5 ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ, ಚಿಟಿಕೆ ಅರಿಶಿನ, ಇವಿಷ್ಟನ್ನು ಮಸಾಲೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡಿ. ಇಷ್ಟು ಗಾತ್ರದಷ್ಟು ನಾನು 2 ರಿಂದ 3 ಎಸಳದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇವಾಗ ಬೇಳೆ ಎಲ್ಲ ನಾವು ಮುಂಚೆನೇ ಬೆಂದಾಗಿದೆ. ಆ ಬೇಳೆ ಮಿಶ್ರಣಕ್ಕೆ ಇವಾಗ ಹಲಸಿನಕಾಯಿ ಅಂದರೆ ಜೀಗುಜ್ಜೆ ಅಥವಾ ಬ್ರೆಡ್ ಫುಟ್ ಏನಂತೀರ ಅದನ್ನು ಇದಕ್ಕೆ ಹಾಕ್ಕೋಬೇಕು. ಇವಾಗ ಮಿಕ್ಸ್ ಮಾಡಿ ನಾವು ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಜೀಗುಜ್ಜೆ ವೆಜಿಟೇಬಲ್ ತುಂಬಾ ಬೇಗ ಬೇಯುತ್ತೆ. ಒಂದು 5 ನಿಮಿಷದಲ್ಲಿ ಅದು ಬೆಂದ್ಬಿಡುತ್ತೆ. ಕುಕ್ಕರಲ್ಲಿ ಹಾಕುವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಅಂತಲೇ ನಾವು ಇದನ್ನು ಆಚೆಗೆ ಬೇಯಿಸ್ತಾ ಇದ್ದೀವಿ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಉಪ್ಪನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಮುಚ್ಚಿ ಒಂದು 3 ರಿಂದ 4 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ನನ್ನ ವ್ಲಾಗಲ್ಲಿ ನಾನು ಅಡುಗೆ, ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಟೆಂಪಲ್ ವಿಸಿಟ್, ಶಾಪಿಂಗ್ ವ್ಲಾಗ್ಸ್ ಎಲ್ಲವನ್ನು ಶೇರೆಲ್ಲ ಮಾಡ್ತಾ ಇರ್ತೇನೆ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ಒಂದು ಸಣ್ಣ ಪ್ಯಾನಲ್ಲಿ ನಾನು ಇಂಗನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇಂಗು ಚೆನ್ನಾಗಿ ಉಬ್ಬುತ್ತದೆ. ಆ ಉಬ್ಬೋವರೆಗೂ ನಾವು ಚೆನ್ನಾಗಿ ಕೆಂಪಗಾಗೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ನಾನು ಫ್ರೈ ಮಾಡೋದಕ್ಕೆ ಎಲ್ಲ ಮಸಾಲೆಗಳನ್ನು ಫ್ರೈ ಮಾಡೋದಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ. ನೀವು ಬೇಕಿದ್ರೆ ನಾರ್ಮಲ್ ಆಯಿಲಲ್ಲಿ ಕೂಡ ಫ್ರೈ ಮಾಡ್ಕೋಬೋದು. ಇವಾಗೆಲ್ಲ ಹೋಲ್ ಸ್ಪೈಸಸನ್ನು ಹಾಕಿ ಚೆನ್ನಾಗಿ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಕೂಡ ಆಗಿದೆ. ಇವಾಗ ನಾವು ಚಿಟಿಕೆ ಅರಿಶಿನವನ್ನು ಇಲ್ಲಿ ಹಾಕ್ಕೋಬೇಕು. ನೋಡಿ ಒಂದು 1/4 ಸ್ಪೂನ್ ಅರಿಶಿನವನ್ನು ಹಾಕ್ಕೊಂಡಿದ್ದೇನೆ. ಅರಿಶಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಇವಾಗ ಮಿಕ್ಸಿ ಜಾರಲ್ಲಿ ಇದನ್ನು ಹಾಕೋತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕಾಯಿ ಮತ್ತು ಮೆಣಸಿನಕಾಯಿ ಜೊತೆ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಈ ಕಾಯಿ ಆಲ್ರೆಡಿ ಹಾಕಿದ್ದೇನೆ, ಹುರಿದಿರುವಂಥ ಇಂಗು ಕೂಡ ಹಾಕಿದ್ದೇನೆ. ಒಂದು 5 ರಿಂದ 6 ಮೆಣಸಿನಕಾಯಿಯನ್ನು ಕೂಡ ಹಾಕಿದ್ದೇನೆ. ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿರೋದು. ನೀವು ಯಾವುದು ಬೇರೆ ನಿಮ್ಮ ಗುಂಟೂರು ಮೆಣಸಿನಕಾಯಿ ಕೂಡ ಇದಕ್ಕೆ ಉಪಯೋಗಿಸ್ಬೋದು ಅಥವಾ ರಾಮನಾಡು ಮೆಣಸಿನಕಾಯಿ ಕೂಡ ಇದಕ್ಕೆ ಉಪಯೋಗಿಸ್ಬೋದು. ಇವಾಗ ನೋಡಿ ನಾನು ಫ್ರೈ ಮಾಡಿರುವಂತಹ ಮಸಾಲೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಇಂಗನ್ನು ಕೂಡ ಇದಕ್ಕೆ ಹಾಕಿದ್ದೇನೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಮಿಕ್ಸಿಯಲ್ಲಿ ರುಬ್ಕೊಂಡು ಬರಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ರೆಡಿಯಾಗಿದೆ. ಇಲ್ಲಿ ಹಲಸಿನಕಾಯಿ ಕೂಡ ಅರ್ಧ ಬೆಂದಿದೆ, ಚೆನ್ನಾಗೇ ಬೇಯ್ತಾ ಇದೆ ನೋಡಿ, ಈ ಥರ ಬೇಯ್ತಾ ಇದೆ. ಇವಾಗ ಬೆಂದಿದೆ ಇದನ್ನು ಇವಾಗ ನಾವು ಈ ಮಸಾಲೆಯನ್ನು ನೀರು ಹಾಕಿ, ನಾನು ನೀರು ಸಮೇತ ಇದಕ್ಕೆ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಿಮಗೆ ಅನ್ನಕ್ಕೆ ಕಲಿಸ್ಕೊಳ್ಳೋದಕ್ಕೆ ಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಿಡಿಯುತ್ತೆ ಇವೆಲ್ಲವನ್ನು ನೀರೆಲ್ಲ ಹಾಕಿ
ಆದ ಮೇಲೆ ಇವಾಗ ನಾವು ಮೇಲ್ಗಡೆಯಿಂದ ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದು ಕಡ್ಡಿ ಸಮೇತವಾಗಿ ಅದನ್ನು ಹಾಕಬೇಕು, ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಅದು ಕೂಡ ದಂಟು ಸಮೇತವಾಗಿ ಇದಕ್ಕೆ ಹಾಕ್ಕೋಬೇಕು. ತುಂಬಾ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಖಂಡಿತ ಇದನ್ನು ಮಾಡಿ ನೋಡಿ, ನಮ್ಮ ಅಮ್ಮನ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಫೇವ್ರೆಟ್ ಇದು. ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿ ಕೂಡ ಆಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಸಾಲೆ ಹಸಿ ಇರೋದ್ರಿಂದ ಸ್ವಲ್ಪ ಒಂದು 5 ನಿಮಿಷ ನಾವು ಇದನ್ನು ಬೇಯಿಸಿದರೆ ನಮ್ಮ ಜೀಗುಜ್ಜೆ ಸಾಂಬಾರು ರೆಡಿ ಆಗುತ್ತೆ. ಅದಕ್ಕೊಂದು ಒಳ್ಳೆಯ ಘಮ ಘಮ ಅಂತ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಪ್ಯಾನಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದು ಕೊಬ್ಬರಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದ ಮೇಲೆ ನಾವು ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಕರಿಬೇವಿನ ಸೊಪ್ಪು ಹಾಕಿ ಇವಾಗ ಇದನ್ನು ಇಷ್ಟೇ ಒಗ್ಗರಣೆ ಮಾಡೋದು. ಇವಾಗ ಈ ಒಗ್ಗರಣೆನ ನಾವು ಸಾಂಬಾರಿಗೆ ಹಾಕ್ತಾಯಿದ್ದೇವೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕಿದ ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಕೂಡ ಇದು ನೀವು ಹಾಕ್ಕೋಬೋದು. ಲಂಚ್ಗೆ ಏನು ಮಾಡಿದ್ವಿ ಅಂತ ತೋರಿಸ್ತೀನಿ ನೋಡಿ. ಬಾಯ್ಲ್ಡ್ ರೈಸು, ಸಿಂಪಲ್ ಲಂಚ್, ಜೀಗುಜ್ಜೆ ಸಾಂಬಾರು ಮತ್ತು ಸುವರ್ಣಗಡ್ಡೆಯ ಪಿಕಲ್, ಇವಿಷ್ಟೇ ನಮ್ಮ ಲಂಚ್. ತುಂಬಾ ಚೆನ್ನಾಗಿತ್ತು. ಲಂಚೆಲ್ಲ ಮಾಡಿ ನಾನು ಇವಾಗ ಆಫ್ಟರ್ನೂನ್ ನ್ಯಾಪ್ ತೊಗೊಂಡು ನಾನು ಸಂಜೆ ಹೋಗ್ತಾಯಿದ್ದೀನಿ ದೇವಸ್ಥಾನದ ಕಡೆಗೆ. ದೇವಸ್ಥಾನಕ್ಕೆ ನಾನು ಕೋಟೆ ಹನುಮಂತನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೇನೆ. ದೇವರ ದರ್ಶನ ಪಡೆದು ಒಂದು 5 ಪ್ರದಕ್ಷಿಣೆ ಹಾಕಿ ಎಣ್ಣೆ ಎಲ್ಲ ಕೊಟ್ಟು ತುಂಬಾ ಚೆನ್ನಾಗಿಸ್ತು. ಅರ್ಚನೆ ಎಲ್ಲ ಮಾಡಿಸಿ ದೇವರ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಇವಾಗ ಪ್ರಸಾದ ತೆಗೆದುಕೊಂಡು ಇವಾಗ ನಾವು ಹೋಗ್ತಾಯಿದ್ವಿ ದೇವಸ್ಥಾನದ ಹಿಂಭಾಗದಲ್ಲಿರುವ ಒಂದು ನದಿಯ ಕಡೆಗೆ. ದೇವರ ದರ್ಶನಕ್ಕಂತೂ ತುಂಬಾ ಚೆನ್ನಾಗಾಯಿತು. ತುಂಬ ಶಾಂತಿಯುತವಾಗಿ ನಡೀತು. ಇಲ್ಲಿ ನೋಡಿ ಜೀವಲಸಿನಕಾಯಿ ಜೀಗುಜ್ಜೆ ಬಿಟ್ಟಿದೆ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಮರದಲ್ಲಿ. ತುಂಬಾ ಚೆನ್ನಾಗಿ ಅನಿಸ್ತು ಅಂತ ನಾನು ಅದು ಕೂಡ ಕ್ಲಿಪ್ಪಿಂಗ್ಸ್ ತಗೊಂಡೆ. ಇವಾಗ ನಾವು ಬಂದಿದ್ದೀವಿ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ನದಿಯ ಕಡೆಗೆ. ಇಲ್ಲಿ ಫಿಶಿಂಗ್, ಬೋಟಿಂಗ್ ಎಲ್ಲ ನಡೀತಾ ಇತ್ತು. ಇದು ನನ್ನ ಮಗನಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೆ ನಾನು. ಅವನಿಗಂತೂ ಇದು ಫಸ್ಟ್ ಅನುಭವ. ಎಷ್ಟು ಚೆನ್ನಾಗಿ ಅನಿಸ್ತು ಅವನಿಗೆ. ಇಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಮನೆಯ ಕಡೆಗೆ. ಮನೆಗೆ ಹೋದ ಮೇಲೆ ನಾನು ಒಂದು ಒಳ್ಳೆಯ ಹೋಮ್ ಮೇಡ್ ರೋಸ್ ಟೋನರನ್ನು ನಿಮಗೆ ತೋರಿಸ್ಕೊಡ್ಲಿಕ್ಕಿದ್ದೇನೆ. ರೋಸ್ ಟೋನರಿಂದ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗುತ್ತೆ, ಪೋರ್ಸ್ ಕ್ಲೀನ್ ಆಗುತ್ತೆ, ಆಯಿಲನ್ನು ಕಂಟ್ರೋಲ್ ಮಾಡುತ್ತೆ, ಸ್ಕಿನ್ ನ್ಯಾಚುರಲಿ ರಿಫ್ರೆಶ್ ಮತ್ತು ಗ್ಲೋ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ. 7 ಡೇಸಲ್ಲಿ ನೀವು ಚೇಂಜಸನ್ನು ಖಂಡಿತ ನೋಡ್ತೀರಾ. ಇವಾಗ ನಮ್ಮ ಗಾರ್ಡನಲ್ಲಿ ಬೆಳೆದಿರುವಂತಹ ರೋಸನ್ನು ಇದ್ದು ಪೆಟಲ್ಸನ್ನು ಹಾಕ್ತಾಯಿದ್ದೇನೆ. ಒಂದು ಬೌಲ್ಗೆ ಪೆಟಲ್ಸ್, ರೆಡ್ ರೋಸಸ್ ಪೆಟಲನ್ನು ತೆಗೆದುಕೊಂಡಿದ್ದೇನೆ. ಒಂದು 4 ರೋಸನ್ನು ಇಲ್ಲಿ ಬಿಚ್ಚಿಟ್ಕೊಂಡಿದ್ದೇನೆ. ಇವಾಗ ನೋಡಿ ಇದನ್ನೆಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ ನಾನು. ನೀವು ಈ ರೋಸ್ ಟೋನರನ್ನು 2 ವಾರಗಳ ಕಾಲ ನೀವು ಫ್ರಿಜ್ಜಲ್ಲಿ ಸ್ಟೋರಿಂಗ್ ಮಾಡಿಟ್ಕೊಬೋದು. ಡೈಲಿ 2 ಬಾರಿ ಇದನ್ನು ಉಪಯೋಗಿಸ್ತಾ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಸ್ಕಿನ್ ತುಂಬಾ ಗ್ಲೋಯಿ ಆಗಿ ಕಾಣಿಸ್ತೀರಾ. ಇವಾಗ ನಾನು ಒಂದು ಚಿಕ್ಕ ಬೌಲಲ್ಲಿ ನೀರನ್ನು ಇಟ್ಕೊಂಡು ಬಾಯ್ಲ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ಗ್ಯಾಸ್ ಮೇಲೆ. ಇದನ್ನು ಕುದ್ದ ನಂತರ ನಾವು ಇದಕ್ಕೆ ರೋಸ್ ಪೆಟಲನ್ನು ಹಾಕ್ಕೋಬೇಕು. ಇವಾಗ ಕುದೀತಾ ಇರೋ ನೀರಿಗೆ ನಾನು ರೋಸ್ ಪೆಟಲ್ಸ್ ಏನು ಬಿಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಚೆನ್ನಾಗಿ ಹಾಕ್ಕೋತಾ ಇದ್ದೀನಿ. ರೋಸ್ ಪೆಟಲನ್ನು ಚೆನ್ನಾಗಿ ವಾಶ್ ಮಾಡಿ ನಾನು ಇದಕ್ಕೆ ಹಾಕ್ತಾ ಇರೋದು. ಒಂದು 2-3 ಬಾರಿ ವಾಶ್ ಮಾಡಿದ ನಂತರ ನಾವು ಇದಕ್ಕೆ ಹಾಕ್ಕೋಬೇಕು. ಇವಾಗ 5ರಿಂದ 10 ನಿಮಿಷ ಇದು ಚೆನ್ನಾಗಿ ಕುದಿಯಬೇಕು. ಈ ರೋಸ್ ಪೆಟಲ್ ಫೇಡ್ ಔಟ್ ಆಗುತ್ತೆ, ಅಲ್ಲಿಯವರೆಗೂ ನಾವು ಚೆನ್ನಾಗಿ ಕುದಿಬೇಕು ಇದನ್ನು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಮೇಲ್ಗಡೆಯಿಂದ ಇನ್ನೊಂದು 2 ರೋಸಸ್ಸು ಬಿಚ್ಚಿಬಿಟ್ಟು ಹಾಕಿದೆ ನಾನು. ಟೋಟಲಿ ಒಂದು 5 to 6 ರೋಸಸ್ ಪೆಟಲ್ಸನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ. ಇವಾಗೆಲ್ಲ ಆದ ಮೇಲೆ ಚೆನ್ನಾಗಿ ಕುದ್ದ ಮೇಲೆ ಇವಾಗ ನಾನು ನೀರನ್ನು ಸ್ಟ್ರೈನ್ ಔಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರೆಡ್ ಕಲರ್ ಬಂದಿದೆ. ಸ್ಟ್ರೈನ್ ಮಾಡಿದ್ದೇನೆ ಮತ್ತು ಒಂದು ಸ್ಪ್ರೇ ಬಾಟಲಲ್ಲಿ ಈ ರೀತಿ ತುಂಬಿಕೊಂಡಿಟ್ಟಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನ್ಯಾಚುರಲ್ ಹೋಮ್ ಮೇಡ್ ರೋಸ್ ಟೋನರ್ ಇಸ್ ರೆಡಿ ವಿದೌಟ್ ಎನಿ ಕೆಮಿಕಲ್ಸ್, ವಿದೌಟ್ ಎನಿ ಪ್ರಿಸರ್ವೇಟಿವ್ಸ್. ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ನೀವು ಈ ರೀತಿ ಬಾಟಲ್ಗಳಲ್ಲಿ ಕೂಡ ಇದನ್ನು ತುಂಬಿಟ್ಕೋಬೋದು. ಆದರೆ ಬನ್ನಿ ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಇದನ್ನು ಒಮ್ಮೆ ಶೇಕ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ಚೆನ್ನಾಗಿ ಇದನ್ನು ಸ್ಪ್ರೇ ಮಾಡ್ಕೊಳ್ಳಿ. ಫುಲ್ ಫೇಸ್ಗೆ, ನೆಕ್ಗೆ ಎಲ್ಲ ನೀವು ಈ ರೀತಿ
ಸ್ಪ್ರೇ ಮಾಡಬೇಕು. ತುಂಬಾ ರಿಫ್ರೆಶ್ ಆಗಿರುತ್ತೆ. ಈ ರೀತಿ ವೈಪ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಇದನ್ನು ಇದೇ ರೀತಿ ಫ್ಯಾನ್ ಗಾಳಿ ಅಥವಾ ನಾರ್ಮಲ್ ಗಾಳಿಯಲ್ಲಿ ಇದನ್ನು ಡ್ರೈ ಮಾಡ್ಕೋಬೇಕು. ಇದೇ ರೀತಿಯಲ್ಲಿ ದಿನಕ್ಕೆ 2 ಬಾರಿ ಉಪಯೋಗಿಸಿ. ಖಂಡಿತ ರಿಸಲ್ಟ್ ತುಂಬಾ 1 ವೀಕಲ್ಲಿ ನೀವು ಚೇಂಜನ್ನು ಫೀಲ್ ಮಾಡ್ತೀರಾ. ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.